ಸರ ಹುಲಿಗೇರಿ ಗ್ರಾಮದ ಪಂಚಾಯಿತಿ ಬಾದಾಮಿ ಅವರು ಬಾಗಲಕೋಟೆ ಜಿಲ್ಲೆ ಒಂದು ನಿವೇಶನ ಒಂದು ಮನೆ ಸೇರಿ 1.18 ಕೋಟಿ ಆಸ್ತಿ 1.97 ಲಕ್ಷ ನಗದು 14.78 ಲಕ್ಷದ ಚಿನ್ನಾಭರಣ 8.50 ಲಕ್ಷದ ಮೌಲ್ಯದ ವಾಹನಗಳು 8.86 ಲಕ್ಷದ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು ಒಟ್ಟಾರೆಯಾಗಿ 1.43 ಕೋಟಿ ಆಸ್ತಿಯ ಒಟ್ಟು ಮೌಲ್ಯ. ಇನ್ನು ಏಳನೇದಾಗೆ ನರಸಿಂಗರಾವ್ ಗುಜ್ಜಾರ್ ಅನ್ನೋರು, ಇವರು ಗುಜ್ಜಾರ್ ಅವರು ಸಹಾಯಕ ಲೆಕ್ಕಾಧಿಕಾರಿ ಜಿಲ್ಲಾ ಪಂಚಾಯತ್ ಕಚೇರಿ ರಾಯಚೂರು. 5 ನಿವೇಶನಗಳು 2 ಬಂಗ್ಲೆ ಸೇರಿ 78 ಲಕ್ಷ ಸ್ಥಿರಾಸ್ತಿ 32,182 ನಗದ 40.40 ಲಕ್ಷ ಮೌಲ್ಯದ ಚಿನ್ನಾಭರಣ ರೂಪಾಯಿ 1.70 ಲಕ್ಷ ಮೌಲ್ಯದ ವಾಹನಗಳು 8.86 ಲಕ್ಷ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು ಒಟ್ಟು 1.20 ಕೋಟಿ ಆಸ್ತಿಯ ಒಟ್ಟು ಮೌಲ್ಯ. ಹೀಗೆ 13.2 ಕೋಟಿ ರೂಪಾಯಿಗಳ ಅಕ್ರಮವಾದ ಗಳಿಕೆಯನ್ನು ಮಾಡಿದ್ದಾರೆ ಇವರೆಲ್ಲರೂ. 7 ಜನ ಮಹಿಳೆಯರು ಸಪ್ತ ಈ ಒಂದು ಆಡಳಿತಗಾರರು. ಇದೇನು ಈ ರೀತಿ ಎಲ್ಲಿಂದ ಬಂತು ಈ ದುಡ್ಡ ಅನ್ನೋದು ಈ ಎನ್ಕ್ವೈರಿ ಆಗಿ ಇವ್ರಿಗೆ ಶಿಕ್ಷೆ ಆಗಬೇಕು. ಇವರೆಲ್ಲ ಪಾಪ ಮಾಡಿದಾರೆ ಪ್ರಯತ್ನ ಲೋಕಾದವರು. ಆದರೆ ಇವ್ರಿಗೆ ಶಿಕ್ಷೆ ಕೊಡೋದು ಇವ್ರಿಗೆಲ್ಲ ಕಸು ಇಲ್ಲ. ಇವ್ರ ಮತ್ತೆ ಕೋರ್ಟ್ ಹೋಗೋದು, ಕೋರ್ಟ್ ಅಡಿಷನ್ ತೊಗೊಳೋದು ಮಾಡೋದು ಅದಾವ. ಇನ್ನು ಎನ್ಕ್ವೈರಿ ಇದು ಆಗ್ಯದ, ಇವತ್ತು ತೋರಿಸಿದಾರೆ. ಇದು ಏನು ಚೇಂಜ್ ಆಗ್ತದೆ ಏನಿಲ್ಲ ಗೊತ್ತಿಲ್ಲ. ಮೇಲಾಧಿಕಾರಿ ಏನು ಮಾಡ್ಬೋದು, ಹೊಂದಾಣಿಕೆ ಕೆಲವೊಮ್ಮೆ ಇಷ್ಟಂತವ್ರು ಸಾಕಷ್ಟು ನೋಡಿದ್ವಿ ನಾವು. ಎಲ್ಲರೂ ಶಿಕ್ಷೆ ಆಗಿದ್ದು ಎಲ್ಲಿ ನಮ್ಮ ಗಮನಕ್ಕೆ ಬಂದಿಲ್ಲ. ಭಾಳ ಕಡಿಮೆ ಇದರಲ್ಲಿ ಶಿಕ್ಷೆ ಆಗುವಂಥ ಪ್ರಮಾಣ. ಹೀಗಾಗಿ ಈ 7 ಜನರಲ್ಲಿ ಎಷ್ಟು ಜನರ ಶಿಕ್ಷೆ ಆಗ್ಬೋದು? ಅಕ್ರಮ ಆಸ್ತಿ ಇವರು ಹುಡುಕಿದ್ದು, ಇವರು ಒಟ್ಟು ದುಡಿಕೆಷ್ಟು, ಇವ್ರ ಪೇಮೆಂಟ್ ಏನು, ಎಲ್ಲಿದ್ದು ಬರ್ತದೆ, ಅವ್ರ ಪೇಮೆಂಟಿಗೆ ಇದು ಹೆಚ್ಚಿಂದ ಯಾಕೆ ಬಂತು, ಇದೆಲ್ಲ ಎನ್ಕ್ವೈರಿ ಇವ್ರು ಶಿಕ್ಷೆ ಆಗಲೇಬೇಕಾದಂಥದ್ದು. ಯಾಕಂದರೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಏನದಾವ ಇವು ಎವಿಡೆನ್ಸು. ಸಹಜವಾಗಿ ಏನು ಯಾರು ಹೇಳೋ ಅವಶ್ಯಕತೆ ಇಲ್ಲ. ಇದ್ರ ಕ್ಲಿಯರೆನ್ಸ್ ಇವ್ರು ಕೊಟ್ಟರೆ ಸಾಕು, ಎಲ್ಲಿದ್ದು ಬಂತು ಅಂತೇಳಿ. ಅಟ್ಲೀಸ್ಟ್ ಇನ್ನೊಂದು ನಮಗೆ ಬೇಕಾಗಿದ್ದೇನಪ್ಪ ಅಂದ್ರೆ ಇವೆಲ್ಲ ಆದ್ಮೇಲೆ ಇದು ರಿಸಲ್ಟ್ ಏನಾದವು ನಮಗೆ ಅನ್ನೋದು ಭಾಳಷ್ಟು ಕಡೆ ನಾವು ನೋಡೋದೇ ಇಲ್ಲ. ನೋಡ್ತೀವಿ, ಇವತ್ತು ಪೇಪರ್ದಾಗ ಬಂದಿರ್ತದೆ, ಮತ್ತದಾಗ ಬಂದಿರ್ತದೆ, ಇಷ್ಟು ಸಿಗ್ತೀರಿ ಅಷ್ಟು ಸಿಕ್ತು, ನಂತರ ಸುದ್ದಿನ ಇರೋದಿಲ್ಲ ರೀ.